ಗಾನ ನಿಲ್ಲಿಸಿದ ಕೋಗಿಲೆಯನ್ನ ನೆನೆದು ಪ್ರತಿಯೊಬ್ಬರೂ ಕೂಡ ಕಂಬನಿಯನ್ನ ಮಿಡಿತಾ ಇದ್ದಾರೆ. ಯಾವುದೇ ಭಾಷೆಯಲ್ಲೇ ಹಾಡಿದ್ರೂ ಕೂಡ ಆ ಭಾಷೆಯಲ್ಲೇ ಜೀವಿಸ್ತಾ ಇದ್ರು ಎಸ್ ಜಾನಕಿಯವರು. 48,000 ಹಾಡುಗಳು ಅಂದರೆ ಕಡಿಮೆನಾ? ನಮ್ಮ ಪ್ರತಿನಿಧಿ ರಾಮ್ ಸಂಗೀತ ನಿರ್ದೇಶಕ ಹಂಸಲೇಖ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಎಸ್ ಜಾನಕಿಯವರು ವಿಧಿವಶರಾದ ಹಿನ್ನೆಲೆಯಲ್ಲಿ ಮೈಸೂರಿನ ಬಗ್ಗೆ ಸಾಕಷ್ಟು ಆಸೆಯನ್ನು ಹೊಂದಿದ್ರು. ತಮ್ಮ ಕೊನೆ ಆಸೆಯ ಪ್ರಕಾರ ಮೈಸೂರಿನಲ್ಲೇ ಮಣ್ಣಾಗ್ತಾ ಇರುವಂಥದ್ದು. ನಾದಬ್ರಹ್ಮ ಹಂಸಲೇಖ ಅವರು ಈ ನಿಟ್ಟಿನಲ್ಲಿ ಅವರ ಹೆಸರಿನಲ್ಲಿ ಸ್ಮಾರಕವನ್ನು ಮೈಸೂರಿನಲ್ಲೇ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದರು. TV9 ಈ ಬಗ್ಗೆ ಪ್ರಸಾರವನ್ನು ಮಾಡಿತ್ತು. ಈ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಹಂಸಲೇಖ ನಮ್ಮ ಜೊತೆಗಿದ್ದಾರೆ. ಸರ್, ತಾವು ಏನು ಗಾನ ಕೋಗಿಲೆ ಮೈಸೂರಿನ ಬಗ್ಗೆ ಇದ್ದಂತಹ ಅವರ ಪ್ರೀತಿ ಇದೆಲ್ಲವನ್ನು ನೋಡಿ ಇಲ್ಲಿ ಒಂದು ಸ್ಮಾರಕ ಆಗಬೇಕು ಅಂತ ತಾವು ಒಂದು ಕಳಕಳಿಯನ್ನು ವ್ಯಕ್ತಪಡಿಸಿದ್ರಿ. ಈಗ ಅದಕ್ಕೆ ಒಂದು ಉತ್ತರ ಸಿಕ್ಕಿದೆಯಾ ಅಥವಾ ಹೇಗೆ? ಇದು ನಿರೀಕ್ಷೆ ಏನು ಮಾಡಿದ್ವು ಅದೇ. ಆಕೆ ನನ್ನ ಕಡೆಯ ಜೀವನ ಮೈಸೂರಲ್ಲಾಗಬೇಕು, ನನ್ನ ವಿಶ್ರಾಂತಿ ಮೈಸೂರಲ್ಲೇ ಅಂತ ಅವರು ಹೇಳ್ತಿದ್ರು. ಅದಕ್ಕೆ ಏನೇನು ಬೇಕೋ ಎಲ್ಲ ಯೋಚನೆ ಮಾಡ್ತಿದ್ವಿ ನಮ್ಮ ಮಿತಿಗಳಲ್ಲಿ. ಇವತ್ತು ಸುದ್ದಿ ಕೇಳಿದ ಕೂಡಲೇ ನಾನು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಒಂದು ಮನವಿ ಮಾಡಿದೆ. ಸರ್ಕಾರಕ್ಕೆ ಈ ಸುದ್ದಿ ಮುಟ್ಟಿಸಿ ಆಮೇಲೆ ತಕರಾರು ಮಾಡೋ ಬದಲು ಈಗಲೇ ಒಂದೆರಡು ಎಕರೆ ಜಾಗ ಏನಾದರೂ ಗುರುತಿಸಿದ್ರೆ ಮಿಕ್ಕಿದ್ದು ಸ್ಮಾರಕ ಮಾಡೋದು ನಾವು ಜವಾಬ್ದಾರಿ ತಗೋತೀವಿ ಅಂತ ಹೇಳಿ ಅಮ್ಮ ಅಂದೆ. ಇಲ್ಲಿ ಬಂದರೆ ಒಳ್ಳೆಯ ಸುದ್ದಿ ಏನಂದರೆ, ಯಾರು ಜಾನಕಮ್ಮನವ್ರನ್ನ 4-5 ವರ್ಷಗಳಿಂದ ಸೇವೆ ಮಾಡ್ತಾಯಿದ್ನೋ ಶಿಷ್ಯ, ಆತಂದೇ 2 ಎಕರೆ ಜಾಗ ಇದೆ. ಅದು ತುಂಬ ಬೆಲೆ ಇರತಕ್ಕಂಥ ಜಾಗನೇ. ಅವನು ಏನು ಹೇಳ್ತಾನೆ, ನನ್ನ ಜಾಗದಲ್ಲಿ ನನ್ನ ತಾಯಿ ಇರಲಿ ಅಂತಾನೆ. ನಮಗೆ ಜಾಗದ ಸಮಸ್ಯೆ ಮುಗೀತು ಅಂತ ಕಾಣುತ್ತೆ. ಇನ್ನೇನಿದ್ರು ನನ್ನ ಕೆಲಸ ಸಂಗೀತ ಸಂಘದ ಅಧ್ಯಕ್ಷ ನಾನು. ನಮ್ಮ ಹತ್ರ ಸಾವಿರಾರು ಜನ ಕಲಾವಿದರಿದ್ದಾರೆ ನಮ್ಮ ಸಂಘದಲ್ಲಿ. ನನಗೂ ಆಕೆ ಹಾಡಿದ ಹಾಡುಗಳಿಂದ ಎಷ್ಟೋ ರಾಯಲ್ಟಿ ಬರ್ತಾಯಿದೆ. ಅದರಲ್ಲಿ ಒಂದು ಭಾಗವನ್ನು ಈ ಕಡೆ ತೆಗೆದಿಡ್ತೀನಿ. ಇನ್ನು ಒಂದೇ ವರ್ಷದಲ್ಲಿ ಅಲ್ಲಿ ಜಾನಕಿ ಧ್ಯಾನ ಮಂಟಪವನ್ನು ಕಟ್ತೀವಿ ನಾವು. ಆ ರಸ್ತೆಗೆ ಜಾನಕಿ ಅಮ್ಮ ರಸ್ತೆ ಹೆಸರನ್ನು ಇಡ್ತೀವಿ ನಾವು. ಮತ್ತು ಮುಂದಿನ ಪೀಳಿಗೆಗೆ ಮಕ್ಕಳಿಗೆ ಅಲ್ಲಿ ಸಂಗೀತದ ಮಹತ್ವ ಮತ್ತು ಕಲಿಕೆ ಇತ್ಯಾದಿಗೆ ಅನುಕೂಲವನ್ನು ಮಾಡ್ತೀವಿ. ಇದಿಷ್ಟನ್ನು 1 ವರ್ಷದಲ್ಲಿ ಮಾಡಿ ಮುಗಿಸ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ಯಾಕಂದರೆ ನಮಗೂ ವಯಸ್ಸು ಕಡಿಮೆ ಏನಿಲ್ಲ, ಜಾಸ್ತಿ ಆಗಿದೆ. ಇದೊಂದು ಕನ್ನಡ ನಾಡಿನ ಸಂಸ್ಕೃತಿಗೆ ಕೋಡು ಮೂಡಿಸುವ ಸಂದರ್ಭ. ಮೈಸೂರು ಅಂದರೆ ಸಂಗೀತ ಪರಂಪರೆ. ಆ ಸಂಗೀತ ಪರಂಪರೆಗೆ ಆ ತಾಯಿ ಬಂದು ಇಲ್ಲಿ ನಾನಿಲ್ಲಿರ್ತೀನಿ ಅಂತ ಆಕೆ ಹೇಳಬೇಕಂದ್ರೆ ಅದೆಷ್ಟು ಪ್ರೀತಿ ಇರಬೇಕು ಕನ್ನಡದ ಮೇಲೆ. ಆಯಮ್ಮ ಹೇಳ್ತಾರೆ, ಕನ್ನಡ ಬಿಟ್ಟರೆ ನನಗೆ ತೆಲುಗುಗಿಂತಲೂ ಭಾಳ ಪ್ರೀತಿಯಾದ್ದು ಕನ್ನಡ ಅಂತ ಆಯಮ್ಮ ಹೇಳ್ತಿದ್ರು. ಆಕೆ ಹೇಳ್ತಿದ್ರು ನನಗೆ, ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ ಅಂತ ಹೇಳಿದ್ರು ಆಯಮ್ಮ. ಅಂದರೆ ಸಂಗೀತಕ್ಕೆ ಎಲ್ಲ ದೈವಗಳು ಒಂದೇ ಅಂತ. ಆಕೆ ಯಾವ ದೇವರ ಬಗ್ಗೆ ಹಾಡು ಅಂದರೂ ಧಾರಾಳವಾಗಿ ಹಾಡಿದ್ದಾರೆ. ಸಂಗೀತಕ್ಕೆ ಸಕಲ ದೈವಗಳು ಮಾನ್ಯ, ಅನ್ಯವೆಂಬುದಿಲ್ಲ ಆನಂದಕ್ಕೆ. ಆನಂದಕ್ಕೆ ಅನ್ಯನೇ ಇಲ್ವಂತೆ. ನಾವು ಕನ್ಕ್ಲೂಡ್ ಹೆಂಗೆ ಮಾಡ್ತೀವಿ ಅಂದರೆ, ಅನ್ಯೋನ್ಯವೇ ಸಕಲ ಧರ್ಮಗಳ ಸಲ್ಲಕ್ಷಣ. ಸೊ ಈ ಸ್ಲೋಗನ್ ಮೇಲೆ ತಾಯಿಯ ಸ್ಮಾರಕವನ್ನಲ್ಲಿ ಮಾಡಿ ಮುಂದಿನ ಪೀಳಿಗೆಗೆ ಸಂಗೀತ ಅದರ ಮಹತ್ವವನ್ನು ಉಳಿಸೋ ಕೆಲಸ ಮಾಡೋಣ ಅಂತ ನಾನು ಇಷ್ಟಪಟ್ಟಿದ್ದೀನಿ. ಒಳ್ಳೆಯ ಮನಸ್ಸುಗಳಿಗೆ ಕೆಲಸ ಮಾಡಬೇಕಾದ್ರೆ ಒಳ್ಳೆಯ ಮನಸ್ಸುಗಳು ಬಯಸಿದಂಥ ಸಂದರ್ಭದಲ್ಲಿ ಎಲ್ಲವೂ ಸಹ ಅಂದರೆ ಇಡೀ ಪ್ರಕೃತಿ ಅದ್ರ ಜೊತೆಗೆ ಸೇರ್ಕೊಳ್ಳುತ್ತೆ ಅನ್ನೋ ಒಂದು ಮಾತಿದೆ. ಸೊ ತಾವು ಬೆಳಗ್ಗೆ ತಾನೇ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದು, ಈಗಾಗಲೇ ಅದಕ್ಕೊಂದು ಪರಿಹಾರ ಸಿಕ್ಕಿದಂಥ ಒಂದು ಸಂತೋಷ ಸುದ್ದಿ ಸಹ ಹೇಳ್ತಾ ಇದ್ದೀರಾ. ಚಾಮುಂಡಿ ತಾಯಿಯ ನೆಲದಲ್ಲೇ ಸ್ಮಾರಕ ಆಗ್ತಾ ಇರುವಂಥದ್ದು. ಇದು ತೆರೆದ ಕೊಳವೆ ಅಂತಾರೆ. ತೆರೆದ ಕೊಳವೆ ಅಂದರೆ ಸುರಂಗ ಈ ಕಡೆನೂ ತೆರೆದಿರುತ್ತೆ, ಆ ಕಡೆನೂ ತೆರೆದಿರುತ್ತೆ. ಸಂತೋಷದ ಗಾಳಿ ಈ ಕಡೆಯಿಂದಲೂ ಹೋಗುತ್ತೆ, ಆನಂದದ ಬೆಳಕು ಆ ಕಡೆಯಿಂದಲೂ ಬರುತ್ತೆ. ಆಕೆ ಅಂತರಂಗ ತೆರೆದ ಸುರಂಗ. ಆಕೆ ಉಲ್ಲಾಸವಾಗಿ ಸಂತೋಷವಾಗಿ ಕೆಲಸ ಮಾಡಿದ್ರು. ಆಕೆಯ ಹೆಸರಿನಲ್ಲಿ ಏನೇ ಕೆಲಸ ಪ್ರಾರಂಭ ಮಾಡಲಿ ಹೂವೆತ್ತಿದಂಗೆ ಕೆಲಸ ಆಗುತ್ತೆ ಅಂತ ನನ್ನ ನಂಬಿಕೆ. ನಾನು SPB ಅವರ ಸ್ಮಾರಕವನ್ನು ಇಲ್ಲಿ ಮಾಡಬೇಕು ಅಂತ ಭಾಳ ಕಷ್ಟಪಟ್ಟೆ, ಆಗಲಿಲ್ಲ. ಆದರೆ ಈಕೆಯ ಸ್ಮಾರಕ ಆಗಿಯೇ ತೀರುತ್ತೆ. ಪ್ರಕೃತಿ ನಮ್ಮ ಜೊತೆಯಲ್ಲಿದ್ದಾಳೆ ಅಂತ ನನ್ನ ನಂಬಿಕೆ. ಅಜಾತ ಶತ್ರುವಾಗಿದ್ದಂಥವ್ರು, ತಾವು ಸಾಕಷ್ಟು ಅವ್ರ ಜೊತೆ ಕೆಲಸವನ್ನು ಮಾಡಿದಂಥದ್ದು. ಸೊ ಮೈಸೂರಿನ ಬಗ್ಗೆ ಯಾಕೆ ಅಷ್ಟೊಂದು ಪ್ರೀತಿ ಇದ್ದಂಥದ್ದು ಅಮ್ಮನವರಿಗೆ ಅಂತ? ಈಗ ಒಂದು ಸ್ಕ್ರೀನ್ ಇದೆ, ಬೆಳ್ಳಿ ತೆರೆ ಇದೆ. ಆ ಬೆಳ್ಳಿ ತೆರೆಯಲ್ಲಿ ಎಲ್ಲರ ಧ್ವನಿಯು ಆಕರ್ಷಣೆ ಮಾಡಲ್ಲ.
ಎಷ್ಟು ಜನ ಹಾಡ್ತಾರೆ. ಆ ಬೆಳ್ಳಿ ತೆರೆ ಮೇಲೆ ಬಂದ ಯಾವ ದನಿಯು ಒಂದು ಮ್ಯಾಗ್ನೆಟಿಕ್ ಪವರನ್ನು ಚಲಾಯಿಸಲ್ಲ. 60 ವರ್ಷ ಆಯ್ಕೆ ಒಂದು ಹಾಡಿಬಿಟ್ರೆ ಆ ಹಾಡಿನ ಹಿಂದೆ ಮುಂದಿನ ದೃಶ್ಯಗಳು ಎಷ್ಟೇ ತಪ್ಪಿದ್ರೂ ಜನ ಮರೆತು ಬಿಡೋರು. ಆ ಆಯಸ್ಕಾಂತ ಹಂಗೆ ಹಿಡಿದು ಆ ಸಿನಿಮಾವನ್ನು ಗೆಲ್ಲಿಸ್ಬಿಡೋದು. ಅಷ್ಟು ದೊಡ್ಡ ಆಯಸ್ಕಾಂತ ಶಕ್ತಿ ಇಡೀ ದಕ್ಷಿಣ ಭಾರತವನ್ನು ಆಳಿದೆ. ಅದು ಇಲ್ಲಿ ಬಂದು ನನ್ನ ಜೊತೆಲಿ ಬದುಕ್ತೀನಿ ಅಂತ ಹೇಳ್ತಾ ಇದೆ. ಒಂದು ಹೆಮ್ಮೆ ಅಲ್ವೇನ್ರಿ? ಆದ್ದರಿಂದ ಆಕೆಗೆ ಏನೇನು ಕರ್ತವ್ಯ ನಾವು ಗೌರವ ಮಾಡಬೇಕು ಎಲ್ಲವನ್ನು ಮಾಡೋಣ. ನನಗೆ ಇವತ್ತು ಭಾಳ ಖುಷಿ ಅಂದರೆ ಮೈಸೂರಲ್ಲಿ ಸರ್ಕಾರದ ಈ ಎಲ್ಲ ಇಲಾಖೆಗಳು ವ್ಯವಸ್ಥಿತವಾಗಿ ಅವರ ದರ್ಶನಕ್ಕೆ ಅನುಕೂಲ ಮಾಡಿರೋದು, ಆಮೇಲೆ ಶಿಸ್ತಿನಿಂದ ಪೊಲೀಸು ಸಹಾಯ ಮಾಡ್ತಾ ಇರೋದು, ಇದೆಲ್ಲ ಆಕೆಗೆ ಕೊಡುವ ಗೌರವನೇ. ನಾವು ಎಷ್ಟೋ ಕನ್ನಡದ ನಟರಿಗೆ ಇದೆಲ್ಲ ಸಿಕ್ಕಿಲ್ಲ, ನಾವೆಲ್ಲ ನೋಡಿದ್ದೀವಿ ಆ ಅವಸ್ಥೆಗಳನ್ನು. ಈವನ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಅವರನ್ನು ಎಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ನಮಗೆ. ಕ್ರೈಸಿಸ್ ಮ್ಯಾನೇಜ್ಮೆಂಟು ಯಾರಿಗೂ ಭವಿಷ್ಯನೇ ಗೊತ್ತಿರಲಿಲ್ಲ. ಬಟ್ ಈಕೆ ನೋಡಿ, ಆಕೆಗೆ ವ್ಯವಸ್ಥಿತವಾಗಿ ಎಲ್ಲವೂ ಸಿದ್ಧವಾಗ್ತಾ ಇದೆ. ಹೇಳ್ತಲ್ಲ, ಅವರ ಅಂತರಂಗ ತೆರೆದ ಸುರಂಗ. ಒಳ್ಳೆಯದಾಗಲಿ ಸರ್. ನನ್ನ ದುಃಖವನ್ನು ನಾನು ಅನುಭವಿಸೋದಕ್ಕೆ ದಯವಿಟ್ಟು ಬಿಡಿ. ಇದು ಹಂಸಲೇಖ ಅವರ ಮಾತುಗಳು. ಖಂಡಿತವಾಗಿಯೂ ಒಳ್ಳೆಯ ಮನಸ್ಸಿನಿಂದ ಏನೇ ಹಾರೈಸಿದ್ರು, ಏನೇ ಬಯಸಿದ್ರು ಅದು ಸಿಗುತ್ತೆ. ಅದೇ ರೀತಿಯಾಗಿ ಅಮ್ಮನವರ ಸ್ಮಾರಕಕ್ಕೆ ಎಲ್ಲವೂ ಸಹ ಸಿದ್ಧವಾಗಿದೆ. ಇನ್ನೊಂದು ವರ್ಷದಲ್ಲಿ ಅಮ್ಮನವರ ಸ್ಮಾರಕವನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಾಡಿಯೇ ತೀರುತ್ತೇವೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು. ಎಸ್ ಜಾನಕಿಯವರ ಅಂತಿಮ ದರ್ಶನವನ್ನ ಹಂಸಲೇಖ ಅವರು ಪಡೆದರು. ಇನ್ನು ಸ್ಮಾರಕ ನಿರ್ಮಿಸಬೇಕು ಅನ್ನೋದು ಸಂಗೀತ ನಿರ್ದೇಶಕ ಹಂಸಲೇಖ ಅವರ ಮನವಿ. ಸರ್ಕಾರಕ್ಕೆ ಅವರು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಕರುನಾಡಲ್ಲೇ ಇರುವುದು ಜಾನಕಿಯವರ ಆಸೆಯಾಗಿತ್ತು. ಅದಕ್ಕೆ ಇಂಬು ಕೊಡುವಂತಹ ಕೆಲಸವನ್ನ ನಾವು ಮಾಡಬೇಕಿದೆ. ಅದಕ್ಕೋಸ್ಕರ ಅವರ ಸ್ಮಾರಕ ನಿರ್ಮಾಣ ಆಗಬೇಕು ಅಂತ ಹೇಳಿದ್ದಾರೆ ಹಂಸಲೇಖ ಅವರು. ಗಾನಕೋಗಿಲೆ ಜಾನಕಿಯಮ್ಮ ಕರುನಾಡಿನ ಮೈಸೂರಿನ ಮಣ್ಣಲ್ಲಿ ತಮ್ಮ ಅಂತ್ಯವನ್ನು ಕಂಡಿದ್ದಾರೆ. ಅವರು ಮಣ್ಣಿಗೆ ಹೋಗೋಕೆ ಮುಂಚೆ ಕರುನಾಡಿನ ಜನ ಕಣ್ಣು ತೆಗಿಬೇಕು. ಅವರಿಗಾಗಿ ಇಲ್ಲೊಂದು ಸ್ಮಾರಕ ಮಾಡುವ ಯೋಜನೆಯನ್ನ ನಾವು ಅವರ ಕುಟುಂಬಕ್ಕೆ ವಿನಂತಿಸಬೇಕು. ಅವರು ಒಪ್ಪಿದರೆ ಈಗಲೇ ಅದಕ್ಕೆ ಒಂದು ಸಿದ್ಧತೆ ಆಗುವ ತರ ಒಂದು ಸೂಕ್ತವಾದ ಜಾಗವನ್ನು ನಿಗದಿಪಡಿಸೋದಕ್ಕೆ ತಾವು ಸರ್ಕಾರಕ್ಕೆ ಮತ್ತು ಬಲ್ಲವರಿಗೆ ತಿಳಿಸುವ ಒಂದು ದೊಡ್ಡ ಮನಸ್ಸು ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಜಾನಕಿ ಅಂದ್ರೆ ಸೀತೆ ಅಂದ್ರೆ ನಮಗೆ ಗೀತೆ. ಆಕೆಯ ಆಸೆ ಕರುನಾಡಿನಲ್ಲಿ ಇರುವುದು. ನಾವು ಅದಕ್ಕೆ ಇಂಬು ಕೊಡೋದು ಬೇಡವೇ? ದಯಮಾಡಿ ನೀವು ಈ ಸುದ್ದಿಯನ್ನ ಸರ್ಕಾರಕ್ಕೆ ತಿಳಿಸಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಗಾನಕ್ಕೋಗಿಲೆ. ಇನ್ನು ಸಂಗೀತ ಲೋಕದ ದಿಗ್ಗಜರು ಕೂಡ ಅಂತಿಮ ದರ್ಶನವನ್ನ ಪಡೆದು ನಮನವನ್ನ ಸಲ್ಲಿಸ್ತಾ ಇದ್ದಾರೆ ಎಸ್ ಜಾನಕಿ ಅವರಿಗೆ. ಈ ನಡುವೆ ಸರಿಗಮಪ ಸಿಂಗರ್ಸ್ ಕೂಡ ಗಾಯನದ ಮೂಲಕ ನಮನವನ್ನ ಸಲ್ಲಿಸಿದ್ದಾರೆ. ನೋಡೋಣ. ಕಾಲ ಸತವರಂತೆ ಬಾಳೋದಿಲ್ಲ. ಒಳ್ಳೆಯತನಕ್ಕೆ ಹೋರಾಡೋಣ, ವೀರರ ಹೆಸರಿನಂತೆ ಬಾಳೋಣ. ಕ್ರಾಂತಿಯ ಬೇಲಿಯನ್ನು ಹಾಕೋಣ, ಶಾಂತಿಯ ಹೂಗಳನ್ನು ಬೆಳೆಸೋಣ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ, ಏನಾದರೂ ಸಾಧಿಸಿ ಹೋಗೋಕೆ.